ಹಾಯ್ ಫ್ರೆಂಡ್ಸ್, ಮತ್ತೊಂದು ಬ್ಲಾಗಿಗೆ ಸ್ವಾಗತ. ನಾವು ಇವತ್ತು ಹೊಂಟಿದ್ದೀವಿ ಹುಲಿಗೆಪ್ಪಕ್ಕೆ. ಯಾಕಂದ್ರೆ ಸಂಕ್ರಮಣ ಅಲ್ಲಿ ಜೋರು ಮಾಡ್ಬೇಕಂತ ಹೊಂಟಿದ್ದೀವಿ. ನಾನು, ನಮ್ಮ ಹಳೆಯ, ನಮ್ಮ ಅಕ್ಕ ರೀತಿ ಎಲ್ಲರೂ ಸೇರಿ ಹಂಗೆ ಬಂದೀವಿ. ಮುಳ್ಳೂರು ಗುಡ್ಡ ಇದೆ, ಚೆನ್ನಾಗಿದೆ. ಮುಳ್ಳೂರು ಗುಡ್ಡ ಮೊದಲೇಕೆಲ್ಲ ಭಾಳ ಡೇಂಜರ್ ಇತ್ತು, ಇವಾಗ ಚೆನ್ನಾಗಿದೆ. ಇದು ಶಿವನ ಮೂರ್ತಿ ಅಂತ ಇದು ತಡಕಿಲೆ ಬಂದೇ ಬಿಟ್ಟಿವ್ರಿಪ್ಪ ಶಿವನ ಮೂರ್ತಿ ಕಡೆ. ಹಂಗೆ ಶಿವಪ್ಪನ ದರ್ಶನ ತೊಗೋಬೇಕಂತ ಮಾಡಿದ್ದೀವಿ ಬಟ್ ಅದ್ರ ಟೈಮ್ ಭಾಳ ಆಗಿದ ಕಾರಣ ಮಳೆ ಬರೋ ಮುಂದೆ ಸಾಮಾಡಿರತ್ತಂತ ಬಂದೀವಿ. ಹೊರಗೆ ಸಾಮಾಡ್ಬೇಕಂತ ನೋಡ್ತೇವೆ. ಶಿವಪ್ಪನ ದರ್ಶನ ಏನು ಸಿಗಾಕತ್ತಿದ್ದಿಲ್ಲ ನಮಗೆ. ಶಿವಪ್ಪನ ದರ್ಶನ ಸಿಗವಲ್ದು ಅಂತೇಳಿ ನೋಡ್ಕೊಂತ ನಿಂತಾಗ ಕಡಿಕು ಶಿವಪ್ಪನ ದರ್ಶನ ಸಿಕ್ತು. ಶಿವಪ್ಪನ ದರ್ಶನ ಮಾಡಿ ಅಷ್ಟೊತ್ತನ ನೋಡಿದ್ರೆ ಅಂದರು ಬಂತ್ರಿ. ಇದೆ ನೋಡ್ರಿ ಹೈಕೋರ್ಟ್. ಅದೆಲ್ಲ ಕಾಕ ಹೊರಗೆ ನಿಂತು ಒಂದು ಚಾ ಕುಡಿಯೋಕೆ ಕರೆಯಾಕತ್ತಿದ್ದು ಕರೀರಿ. ಬಟ್ ನಮಗೆ ಟೈಮ್ ಭಾಳ ಆಗಿತ್ತು, ಅದಕ್ಕೆ ನಾವು ಓದೀವ್ರಿ ಜಲ್ದಿ. ಅಷ್ಟೊತ್ತನ ಬಂದೇ ಬಿಟ್ಟಿವಿ ನಾವು ಹುಲಿಗೆಪ್ಪಕ್ಕೆ. ಇದೆ ನೋಡ್ರಿ ನಮ್ಮ ಅಣ್ಣಾರ ಮನೆಗೆ ಹೋಗೋ ರಸ್ತೆ. ನಮ್ಮ ಅಣ್ಣಾರು ಇರೋದು ಊರಾಗಲ್ರಿ, ಹೊಲ್ದಾಗಿರ್ತಾರೆ. ಇದು ಹೊಲಕ್ಕೆ ಹೋಗೋ ರಸ್ತೆ. ಭಾಳ ವರ್ಷ ಆತ್ರಿ ಅವ್ರು ಹೊಲ್ದಾಗ ಮನೆ ಹಾಕಿಸ್ಕೊಂಡು. ಡಿ ಹೊಸೂರು ಅಂತ ಬರ್ತೈತಿ. ಅಲ್ಲಿ ನಾವು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ರೀ. ಯಾಕಂದ್ರೆ ನಮ್ಮ ಅಣ್ಣಾರ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಅಣ್ಣನ ಮಕ್ಕಳು ಅದು ಎಲ್ಲರೂ ಇರ್ತಾರೆ. ಅವ್ರಿಗೆ ನಾನು ಅಂದ್ರೆ ಭಾಳ ಇಷ್ಟ. ಯಾವಾಗಿದ್ದರೂ ಹೋಗೋಕೆ ನಾನು ಅಷ್ಟು ಚಂದ ಮಾತಾಡಿಸ್ತಾರೆ, ಅಷ್ಟು ಹಚ್ಕೊತಾರೆ. ನಮ್ಮ ಅಣ್ಣಾರಾತು, ನಮ್ಮ ದೊಡ್ಡವರಾತು. ನನಗೆ ಈ ಊರಿಗೆ ಬರೋಕಂದ್ರೆ ಒಂದು ಖುಷಿ. ಅದಕ್ಕೆ ನಂಗೆ ಫುಲ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದು ಬರ್ತೈತಿ ಊರು ಯಾವಾಗ ಬರ್ತೈತೆ ಅಂತೇಳಿ ಅಷ್ಟು. ಇದೆ ನೋಡ್ರಿ ನಮ್ಮ ಅಣ್ಣಾರ ಮನೆ. ಇವೆಲ್ಲ ನಮ್ಮ ಅಣ್ಣಾರ ಹೊಲಗಳು ಇವು. ಇದು ಗುಡ್ಡದ ಮಠ. ಆಮ್ಯಾಗ ನಾವು ಹುಲಿಗೆಪ್ಪದ ಕೊಳಚಿ ಡ್ಯಾಮಿಗೆ ಈಶಾಡಕ್ಕಂತಂತೇಳಿ ಹೊಂಟೀವ್ರಿ ಎಲ್ಲರೂ ಸೇರಿ, ಹುಡುಗರೆಲ್ಲ ಸೇರಿ. ಇದೆ ನೋಡ್ರಿ ಅದು. ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ರೀ. ಬಟ್ ಒಂದು ಸ್ವಲ್ಪ ಡೇಂಜರ್ ಆದ ಜಾಗ. ಹಂಗೆಲ್ಲ ಸಿಕ್ಕಲ್ಲಿ ಇಳಿದು ಈಶಾಡು ಅಂತ ಹಂಗಿಲ್ಲ. ಆ ಕಾರಣಕ್ಕೆ ಎಲ್ಲರೂ ಮನೆಯಾಗೆಲ್ಲ ಹೇಳಿದ್ರು ಹುಷಾರಾಗಿ ಹೋಗಿ, ಹುಷಾರಾಗಿ ಜಳಕ ಮಾಡಿ ಬರ್ರಿ ಅಂತೇಳಿ. ಏನು ಮಂದಿರಿಪ್ಪ, ಜನಸಾಗರ ಅಂದರೂ ತಪ್ಪಿಲ್ಲ, ಅಷ್ಟು ಮಂದಿ ಕುಡಿತ್ರಿಪ್ಪ. ಈ ಥರ ಎಲ್ಲ ನೀರು ಹರಿದು ನೋಡ್ರಿ. ನಾವು ಅಲ್ಲಿ ನಿಂತು ಫೋಟೋ ಗಿಟೋ ಹೊಡಿಸ್ಕೋಬೇಕಂತೇಳಿ ನಮಗೂ ಆಸೆ ಭಾಳ ಇತ್ತು ಕರೀರಿ. ಬಟ್ ಮನ್ಯಾಗ ಆಲ್ರೆಡಿ ಹೇಳಿದ್ರೆ ಅದ್ರ ಮ್ಯಾಗೆಲ್ಲ ಅಡ್ಡಾಡಕ್ಕೆ ಹೋಗ್ಬ್ಯಾಡ್ರಿ, ಕಾಲು ಜರಿತಾವು ಅಂತೇಳಿ. ಅದಕ್ಕೆ ನಾವು ಸುಮ್ಮ ಬಿಟ್ಟು ಇಲ್ಲಿ ಬಾಜು ಜಳಕ ಮಾಡಕತ್ತೀವಿ ನೋಡ್ರಿ. ಎಳ್ಳು ಅತಿ ಕೊಟ್ಟಿದ್ರೆ ಅದನ್ನು ಹಚ್ಕೊಂಡು ಕಾಸ ಜಳಕ ಮಾಡಕತ್ತೀವಿ. ಇವ ನೋಡ್ರಿ ನಮ್ಮ ಮಳೆ ಅರ್ಶಿನ ಹಚ್ಕೊಳವ. ಅದಕ್ಕೆ ನಾನಂದ್ರಿ ಎಲ್ಲರಿಗೆ, ನಿಮಗಿನ್ನೂ ಅರ್ಶಿನ ಹಚ್ಚೋದು ಲೇಟ್ ಐತಿ, ನೀವು ಹಚ್ಕೊಂಡ್ಬಿಡ್ರಪ್ಪ ನೀವು ಅಂತಂತಂದೆ. ಅದಕ್ಕೆ ನಮ್ಮ ಮಳೆ ಅವ್ರ ದೋಸ್ತುಗಳಿಗೆ ಹಚ್ಚಾಕತ್ತಿದ್ದ. ಅವರೆಲ್ಲ ಅರ್ಶಿನ ಹಚ್ಚಿಂದ ನಾನು ನಮ್ಮ ದೋಸ್ತಿಗೆ ಹಚ್ಚಿನ ನೋಡ್ರಿ. ನಮ್ಮ ದೋಸ್ತಿಗೆ ಈಶಾಡಕ್ಕೆ ಬರೋದಿಲ್ಲ ನೋಡ್ರಿ, ಎಷ್ಟು ಚಂದ ಜಿಗಿತ ನೋಡ್ರಿ. ಇವಾಗೆಲ್ಲ ನೆಕ್ಸ್ಟ್ ನೋಡ್ತೀರಿ. ಈಗ ನಮ್ಮ ಮಳೆ ಜಿಗಿತ ನೋಡ್ರಿ. ಈಗ ಹಳೆ ಆದ್ಮೇಲೆ ನಾ ಜಿಗಿದ್ ನೋಡ್ರಿ. ಈಗ ನಮಗೂ ಜಳಕ ಮಾಡಿ ಭಾಳ ಸುಸ್ತಾದ್ರಿ. ಆದರೂ ನಮ್ಮ ಫ್ರೆಂಡ್ಸ್ ಬರೋವಲ್ರಿ. ನಮ್ಮನೆ ಜಳಕ ಮಾಡತ್ತಾರ ನೋಡ್ರಿ. ಇಲ್ಲೇ ಫುಲ್ಲ ಎನರ್ಜಿ ಐತ್ರಿ. ಎಲ್ಲ ಹೆಂಗೆ ಹುಡುಗರು ಅದಾರಲ್ಲ, ಹಿಂಗಾಗಿ ನಾವು ನೋಡ್ರಿ ಬರ್ರಿ ಅಂತ ನಾ ಕರೆಯತ್ತನಾದ್ರೆ ಯಾರು ಬರೋವಲ್ರಿ. ಯಾಕಂದ್ರೆ ಅವ್ರಿಗೆ ಯಾರಿಗೆ ಈಶಾಡಕ್ಕೆ ಬರೋದಿಲ್ಲ ರೀ. ಅದ್ರ ಸಂಬಂಧ ಯಾಕಂದ್ರೆ ಡೇಂಜರ್ ಪ್ಲೇಸ್ ಐತಲ್ಲ, ಅದ್ರ ಸಂಬಂಧ ಯಾರೂ ಬರಲಿಲ್ಲ. ನಾವು ಈಶಾಡಿದ್ದೀವಿ ಎಲ್ಲರೂ ಸಾಕಷ್ಟು. ಈಶಾಡ್ಕೆ ಅಷ್ಟು ಲಾಸ್ಟಿಗೆ ಮತ್ತೊಳ್ಳೆ ಮ್ಯಾಗ ಹತ್ತಿದ್ದೀವಿ. ಮ್ಯಾಗ ಬಂದ ಈಗ ಅರ್ಶಿನ ಹಚ್ಕೊಂಡಿದ್ದೀವಲ್ಲ, ಆ ಕಾರಣಕ್ಕೆ ಅರ್ಶಿನ ಎಲ್ಲ ಹೋಗ್ಲಿ ಅಂತೇಳಿ ಮತ್ತೆ ಶಾಂಪು ಹಚ್ಕೊಂಡಿವಿ. ಶಾಂಪು ಹಚ್ಕೊಂಡು ಎಲ್ಲರೂ ಪೂರ ಎಲ್ಲ ವಾಶ್ ಗೀಶ್ ಮಾಡ್ಕೊಂಡು ಮತ್ತೊಳ್ಳೆ ನೋಡ್ರಿ ಎಷ್ಟು ಚಂದ ಮಂಗ್ಯಾನ್ಗತಿ ಎಷ್ಟು ಚಂದ ಕಾಣ್ತಾರೆ ನೋಡ್ರಿ ಎಲ್ಲರೂ. ನೋಡ್ರಿ ಇದೆಲ್ಲ ನೋಡ್ರಿ ತುಂಬ ವರ್ಷ ಆಯಿತು. ಹಳೆ ಕಾಲದಾಗೆಲ್ಲ ಕಟ್ಟಿದ್ವು ಇವು. ಎಷ್ಟು ಸಖತ್ತಾಗಿ ಕಾಣ್ತಾವೆ ನೋಡ್ರಿ. ಎಲ್ಲ ಕಲ್ಲುಗಳೆಲ್ಲ ಸಿಕ್ಕಾಪಟ್ಟೆ ಕಟ್ಟಿದಾವೆ. ಈಗೆಲ್ಲ ಕಟ್ಟಿದ್ರೆ ಈ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಒಂಥರ ಮಿನಿ ಡ್ಯಾಮ್ ಅಂದರೂ ಏನು ಪರವಾಗಿಲ್ಲ. ಇದು ಸಣ್ಣ ಕಾವಲೆ ಡ್ಯಾಮ್. ಈ ಕಡೆ ಅಲ್ಲಿ ಆಗಲ್ಲಿ ತೋರಿಸಿದಲ್ಲ ಅದು ಡ್ಯಾಮ್. ನೀವು ಎಷ್ಟು ಜಳಕ ಮಾಡಿದ್ರು ಸಾಕಾಗೋಲ್ರಿ ಇವಂಗೆ. ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ಈ ಜಾಗ ನೋಡೋಕೆ 2 ಕಣ್ಣು ಸದ್ಯಕ್ಕೆ ಸಾಲದು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ಎಷ್ಟು ಚೆನ್ನಾಗಿ ನೀರೆಲ್ಲ ಬೀಳ್ತೈತಿ. ಅಮೇಝಿಂಗ್ ಬಿಟ್ರಿ, ಬ್ಯೂಟಿಫುಲ್ ಆದಂಥ ಸ್ಥಳ. ನೋಡಬೇಕು. ಜನಸಾಗರ ಊರಿಗೆಲ್ಲ ಬಂದಾಗ ನನ್ನ ಮ್ಯಾಗ ಒಂದು ಕಾಮಿಡಿ ಜೋಕ್ ಹೇಳ್ತಿಲ್ರಿ. ಅದ ಜೋಕ್ ಇವಾಗ ಕೇಳಿಸ್ತಾನೆ ನೋಡ್ರಿ. ನಿಮಗೂ ಕೇಳ್ರಿ, ಚೆನ್ನಾಗಿ ಹೇಳ್ತಾಳೆ, ಸಖತ್ತಾಗಿರ್ತೈತಿ.
ಜೊತೆಯಲ್ಲಿ ಹತ್ತೈತೆ ಕಾಗ ನದಿ ಹತ್ತೈತೆ ನನಗೆ ಸರಿಯಾಗಿದ್ದು ಭಾರಿ ಈಗೇನು ಓಪನ್ ಕಾಕನ ಮದುವೆ ನಡೆದಿತ್ತು. ಜಿಟಿ ಜಿಟಿ ಮಳಿ ಹತ್ತಿತ್ತು. ಕಾಕಾಗ ಚಿಗವನ ಚಿಂತಿ ಹತ್ತಿತ್ತು. ನನಗೆ ಚಾಕ್ಲೇಟ್ ಸಿಕ್ಕಿತ್ತು ಅಂತೇಳಿ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಸಣ್ಣ ಮಕ್ಕಳೆಲ್ಲ ಈ ಥರ ಎಲ್ಲ ಹೇಳಕತ್ತಿದ್ರೆ ನಮಗೆ ಸಿಕ್ಕಾಪಟ್ಟಿ ಖುಷಿ ಅನಿಸ್ತತಿ. ನೋಡ್ರಿ ಅವ್ರು ಎಷ್ಟು ಚಂದ ಎಲ್ಲ ನಗ್ತಾರೆ. ಅವ್ರ ಜೋಡಿ ಇದ್ರೆ ಅದೊಂದು ಖುಷಿನೇ ಬೇರೆ. ಅದಕ್ಕೆ ನೀವು ಯಾವಾಗಾರ ಯಾರ ಏನಾದ್ರು ಡಿಪ್ರೆಷನ್ ಮೂಡ್ನಾಗ ಇದ್ರೆ ಯಾವತ್ತಿದ್ರೂ ದೊಡ್ಡವ್ರಂತಕ್ಕೆ ಹೋಗೋದು ಬಿಟ್ಟು ಸಣ್ಣ ಮಕ್ಕಳ ಜೋಡಿ ಅಡ್ಡಾಡ್ರಿ. ಅವಾಗ ನೀವು ಖುಷಿಯಾಗಿರ್ತೀರಿ, ಚೆನ್ನಾಗಿರ್ತೀರಿ. ಅದೊಂಥರ ಸಣ್ಣ ಮಕ್ಕಳ ಜೋಡಿ ಇದ್ರೆ ಅದೊಂದು ಖುಷಿನೇ ಬೇರೆ. ನಾ ಇವ್ರಂತಕ್ಕೆಲ್ಲ ಹೋದಲ್ಲೆಲ್ಲ ಫುಲ್ ಖುಷಿಯಾಗಿರ್ತೇನೆ. ಯಾಕಂದ್ರೆ ಅವರೆಲ್ಲ ಫನ್ನಿಯಾಗಿ ನನ್ನ ನಗಿಸ್ಕೊಂತ ನನ್ನ ಜೋಡಿ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡೋದು ಚೆನ್ನಾಗಿರ್ತಾರೆ ರೀ. ನೀವೆಲ್ಲ ಅನ್ಬೋದು ಸಣ್ಣ ಮಕ್ಕಳ ಜೋಡಿ ಇದ್ರಷ್ಟೇ ಯಾಕೆ ಖುಷಿಯಾಗಿರ್ತೇವೆ, ಉಳ್ಕಿದಾರ ಜೋಡಿ ಇದ್ರೆ ಖುಷಿಯಾಗಿರೋಂಗಿಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ಇರೋಕ್ಕೆ ಚಾನ್ಸೇ ಇಲ್ಲ ರೀ. ಯಾಕಂದ್ರೆ ಸಣ್ಣ ಮಕ್ಕಳು ಯಾವುದೇ ರೀತಿಯಿಂತರೂ ನಿಮ್ಮಿಂದ ಏನು ಬಯಸೋದಲ್ಲ. ಅವ್ರು ಬಯಸೋದಷ್ಟೇ ನಿಮ್ಮಲ್ಲಿ ಒಂದು ನಗು, ಪ್ರೀತಿ, ಕಾಳಜಿ ಅಷ್ಟೇ. ಆದ್ರೆ ಬೇರೆದಾರು ನಿಮ್ಮ ಜೋಡಿ ಒಂದು ಏನೋ ಮಾತಾಡ್ಬೇಕಂದ್ರೂ ಒಂದು ಏನಾದ್ರು ವಿಚಾರ ಇಟ್ಕೊಂಡು ಮಾತಾಡ್ತಿರ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಏನೋ ಹರ್ಟ್ ಆಗ್ಬೋದು, ಏನೋ ಡಿಸಿಪ್ಲಿನ್ ಆಗ್ಬೋದು, ಏನೋ ಮೂಡ್ ಆಫ್ ಆಗ್ಬೋದು. ಅದಕ್ಕೆ ಹೇಳೋದು ಯಾವತ್ತಿದ್ರೂ ಸಣ್ಣ ಮಕ್ಕಳ ಜೋಡಿ ಜಾಸ್ತಿ ಸಂಬಂಧ ಬೆಳೆಸ್ಕೊರಿ. ಖುಷಿಯಾಗಿರ್ತೈತಿ, ಚೆನ್ನಾಗಿರ್ತೀರ, ಒಟ್ಟು ನಕ್ಕೊಂತಿರ್ತೀರ ನನಗತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳ ಜೋಡಿ ಎಷ್ಟು ಇರ್ತೇವೆ, ಸಣ್ಣ ಮಕ್ಕಳು ತಾವು ನಗ್ತಿರ್ತಾರೆ, ನಮ್ಮನ್ನು ನಗಿಸ್ಕೊತ ಇರ್ತಾರೆ. ಅದೇ ದೊಡ್ಡವರಾದ್ರೆ ಅವರು ಆಲ್ಮೋಸ್ಟ್ ಅಲ್ಲಿ ಯಾವಾಗಿದ್ರು ಡಿಪ್ರೆಷನ್ದಾಗ ಇರ್ತಾರೆ. ನಾ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ. ಆ ಕಾರಣಕ್ಕೆ ಯಾವತ್ತಿದ್ರು ಸಣ್ಣ ಮಕ್ಕಳ ಜೋಡಿ ನಿಮ್ಮ ಅಣ್ಣನ ಮಕ್ಳು ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಸಣ್ಣ ಮಕ್ಳು ಇರ್ಬೋದು, ಅವ್ರ ಜೋಡಿ ಜಾಸ್ತಿ ಅಟ್ಯಾಚ್ ಇರ್ರಿ. ಅಂದ್ರೆ ಅವ್ರು ಬರೋಕೆ ಪ್ರೀತಿಯಿಂದ ನಿಮ್ಮನ್ನು ಮಾತಾಡಿಸಿ ಚೆನ್ನಾಗಿರ್ತೀರಿ. ನಿಮ್ಮ ಮೂಡ್ನೂ ಚೆನ್ನಾಗಿರ್ತೈತಿ. ವರ್ಕತಿ ಎಲ್ಲ ಮಾಡಿ ಬಂದು ಟೆನ್ಷನ್ ಭಾಳ ಆಗಿತ್ತು ಅಂದ್ರೆ ಮೈಂಡ್ ಫ್ರೀ ಅನಿಸ್ತತಿ. ಒಂಥರ ರಿಲ್ಯಾಕ್ಸಾಗಿ ಆರಾಮಿರ್ತೀರಿ. ನಾ ಹೇಳೋದು ಇಷ್ಟ, ನೀವು ಚೆನ್ನಾಗಿರ್ಬೇಕಂದ್ರೆ ಸಣ್ಣ ಮಕ್ಕಳ ಜೋಡಿ ಚೆನ್ನಾಗಿರ್ರಿ. ಯಾಕಂದ್ರೆ ಇವಾಗೆಲ್ಲ ದೊಡ್ಡವ್ರ ಜೋಡಿ ನೀವು ಚೆನ್ನಾಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರದ್ದು ಕಂಡಾಪಟ್ಟಿ ಪ್ರೆಷರ್ ಇರ್ತೈತಿ, ಕಂಡಾಪಟ್ಟಿ ಅದು ಇದು 108 ಟೆನ್ಷನ್ ಇರ್ತೈತಿ. ಅಂಥ ಟೆನ್ಷನ್ನಾಗ ನಾವು ಚೆನ್ನಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಬೆಸ್ಟ್ ಚಾಯ್ಸ್ ಅಂತಂದ್ರೆ ಸಣ್ಣ ಮಕ್ಕಳು ಅಂತಲ್ಲಿ ಯಾವುದು ಸ್ವಾರ್ಥ ಇರೋದಿಲ್ಲ, ಯಾವುದು ವಿಚಾರಗಳು ಇರೋದಿಲ್ಲ. ಯಾವತ್ತಿದ್ರೂ ನಗು ಒಂದೇ ಅವ್ರಿಗೆ ಆಸ್ತಿ. ಅವರು ನಗ್ತಾ ಇರ್ತಾರೆ, ನಮ್ಮನ್ನು ನಗಿಸ್ಕೊತ ಇರ್ತಾರೆ. ಅದೇ ಬೆಸ್ಟ್ ನೋಡಿರಿ. ನಾನು ನಮ್ಮ ಅಣ್ಣಾರ ಊರಿಗೆ ಬಂದೆ ಅಂದ್ರೆ ಎಷ್ಟು ಖುಷಿಯಾಗಿರ್ತಾನೆ, ನಾನು ಸಿಕ್ಕಾಪಟ್ಟಿ ಖುಷಿಯಾಗಿರ್ತೀನಿ. ಯಾಕಂದ್ರೆ ಆ ಹುಡುಗರು ನನ್ನ ಜೋಡಿ ಆಟ ಆಡೋದು ರೀತಿ ಇರ್ಬೋದು. ಯಾಕಂದ್ರೆ ನಾನು ಬರೋಕೆ ಅಷ್ಟೆಲ್ಲ ಇಷ್ಟ ಅವ್ರಿಗೆ. ನಮ್ಮ ಕಾಕ ಬಂದ ಅಂತೇಳಿ ನನ್ನ ಜೋಡಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾರೆ. ಕಾಕ ವಿಡಿಯೋ ಮಾಡೋಣ ಬಾ ಅಂತಂತಾರೆ, ಫೋಟೋ ತೆಗಿನ ಬಾ ಅಂತಂತಾರೆ. ಅವ್ರಿಗೇನು ನಾನು ಏನು ಕೇಳೋದಲ್ಲ. ಅವ್ರು ಕೇಳೋದೇನಿದ್ರು ಫೋಟೋ ವಿಡಿಯೋ ಇರೋದು, ತರಲೆ ಮಾಡೋದು, ಇದು ಎಲ್ಲ ನಮಗೂ ಬೇಕಲ್ಲ. ಅಂದ್ರೆ ನಾವು ಖುಷಿಯಾಗಿರ್ತೇವೆ. ಎಷ್ಟು ಜನ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ಸಿಕ್ಕಾಬಿಟ್ಟೆ ತರಲೆ ರೀ. ಹೂವಿನ ಬೋಣದಂತೆ ಯಾರಿಗೆ ಕಾಣದಂತೆ ಅಳಿನ ಸಾಲಿನಲ್ಲಿ ಹುಡುಗ ನೀ ಬಂದ ಮೇಲೆ ಮನ್ಯಾಗೆಲ್ಲ ತರಲೆ ಮುಗಿಸ್ಕೊಂಡು ನಾವು ಹೊಂಟಿವಿ ನೋಡ್ರಿ ಜಾತ್ರೆ ಕಡೆ. ಇಲ್ಲೆಲ್ಲ ನಮ್ಮ ಮಳೆಯಾರ ಫ್ರೆಂಡ್ಸ್ಗಳೆಲ್ಲ ಹೊಂಟಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂತ ಸಣ್ಣಗಂಗೆ ಹೊಂಟೀವಿ. ಅದಾರ ನೋಡ್ರಿ ಇಲ್ಲ ಮಳೆಯಾರ ಫ್ರೆಂಡ್ಸ್ಗಳು. ಮತ್ತು ಅವರು ಬಂದರು. ಹಂಗೆ ದೇವಸ್ಥಾನಕ್ಕೆ ಹೋದೀವಿ. ಅಲ್ಲೇ ದೇವ್ರು ಸಾಮಾಡಿ ನಮಗೇನು ಬೇಕೆಲ್ಲ ನಾವು ಬೇಡ್ಕೊಂಡಿವಿ. ಬೇಡ್ಕೊಂಡು ಕಾಸು ನಾವು ಹಂಗೆ ಮತ್ತು ಹೊರಗೆ ಬಂದು ನಾವು ನೋಡ್ರಿ ಜನ ಎಷ್ಟಿದೆ, ತುಂಬ ಸಿಕ್ಕಾಪಟ್ಟಿ ಜನ ಇದೆ ರೀ. ಸುತ್ತಮುತ್ತಲು ಎಲ್ಲ ಜನ ಇಲ್ಲೇ ಬಂದಿರ್ತಾರೆ. ಕೊಳಿಚಿ ಮತ್ತು ಗೊಣ್ಣಾಗರ, ಹುಲಿಗೆಪ್ಪ ಮತ್ತು ಡಿ ಹೊಸೂರು ಎಲ್ಲ ಜನ ಬಂದಿರ್ತಾರೆ ನೋಡ್ರಿ ಇಲ್ಲಿ. ಏನು ಚಂದ ನಾನು ಅಣ್ಣ, ತುಂಬ ಚೆನ್ನಾಗಿ ಆಕತ್ರಿ. ಇದೆ ಸಂಕ್ರಮಣಕ್ಕೊಮ್ಮೆ ಜಾತ್ರೆ ಇದೆ, ವರ್ಷಕ್ಕೊಮ್ಮೆ. ಸಖತ್ತಾಗಿರ್ತೈತೆ ರೀ ಜಾತ್ರೆ ಮಾತ್ರ. ನನಗಂತ ಸಿಕ್ಕಾಪಟ್ಟಿ ಖುಷಿ ಅನ್ನಿಸ್ತು ಜಾತ್ರೆಗೆ ಬಂದು. ನೋಡ್ರಿ ಇಲ್ಲಿ ಪುಗ್ಗ ಎಲ್ಲ ನೋಡ್ರಿ ಸಣ್ಣ ಮಕ್ಕಳಿಗೆ. ಇಂಥ ಪುಗ್ಗ ಎಲ್ಲ ನೋಡಿದ್ರೆ ನಮ್ಮ ಹಳೆ ನೆನಪುಗಳೆಲ್ಲ ನಮಗೆ ನೆನಪು ಬರ್ತಾವ್ರಿ. ನಾವು ಸಣ್ಣ ಇರ್ತಾಗ ಇಂಥ ಪುಗ್ಗ ಎಲ್ಲ ತೊಗೊಂಡು ಆಟ ಆಡ್ತಿದ್ವಲ್ಲ ಅಂಥೇಳಿ. ಇವ್ರು ನಮ್ಮ ಮಾವಾರು ನೋಡ್ರಿ. ಹಂಗೆ ಪಾಲ್ಕಿ ಎಳ್ಯಾಕತ್ರಿ ಎಲ್ಲರೂ. ನಾವು ಹೆಂಗಾರು ಮಾಡಿ ಉತ್ತೇತನ ನುಗ್ಗಿಬೇಕಂತೇಳಿ ಮುಂದೆ ಹೊಂಟೀವಿ. ಉತ್ತೇತನ ನುಗ್ಗ್ಯಕ್ಕೆ ಟ್ರೈ ಮಾಡಿದೆ, ಯಾವುದೂ ಕುಂದಿರಲಿಲ್ಲ. ಯಾಕಂತಂತಂದ್ರೆ ಅಲ್ಲಿ ನಾವು ತೇರಿನ ಮುಂದೆ ನಿಂತಿದ್ದೆ. ದೂರಿನ ಬೇಕಾಗಿದ್ರೆ ಬೀಳ್ತಿದ್ವು ಏನೋ. ಅಲ್ಲಿ ಸಮೀಪ ಇದ್ದಿದ್ದ ಕಾರಣಕ್ಕೆ ನಂದು ಯಾವುದೂ ಬೀಳಿಲ್ಲ.
ಕಡೆ